ನಿಮ್ಮ ಅಂಗಡಿಗೆ ಬಂದು, ನಿಮ್ಮ ಚಾಟ್ಸ್ ಅಂಗಡಿಗೆ ಬಂದು, ನೀವು ಮಾಡುವಂಥ ಚಾಟ್ಸ್ನ ತಿನ್ನುವಂಥ ಅಪ್ಪು ಅವರು ಕೊನೆಯ ಕ್ಷಣದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಯಾರೊಬ್ಬರು ಕಡೆಯಿಂದ ನಿಮ್ಗೆ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು ಸರ್? ಬಿಕಾಸ್ ಯಾಕಂತಂದರೆ ತುಂಬ ಇಷ್ಟಪಟ್ಬಿಟ್ಟು ಇಲ್ಲಿ ಬಂದ ಮೇಲೆ ಅವರು ಒಂದಷ್ಟು ಜನ ಅಭಿಮಾನಿಗಳೆಲ್ಲ ನೀವು ಗೊತ್ತಾಗ್ತಿದ್ರಿ, ಅಂಜನಪ್ಪ ಚಾಟ್ಸ್ ಚಾಟ್ಸ್ ಅಂತ ಹೇಳ್ಬಿಟ್ಟು. ಸೊ ಅಂಥ ಟೈಮಲ್ಲಿ ಅಂಥ ಒಂದು ಸಿಂಪಲ್ ಪರ್ಸನ್ನು, ಅಂದರೆ ಅವರ ಒಂದು ಸಿಂಪಲ್ ಆಗಿರೋ ಮನುಷ್ಯತ್ವ, ಅಂದರೆ ತುಂಬ ಹಂಬಲ್ ಪರ್ಸನ್ ಬಂದು ಈ ಥರ ತಿಂತಿದ್ರು. ಅಂದರೆ ರಾಜ್ಕುಮಾರ್ ಅವ್ರ ಮಗ, ನಾನು ಸ್ಟಾರ್ ಹೀರೋ ಅನ್ನೋಂಥ ಹಮ್ಮು ಬಿಮ್ಮು ಎಲ್ಲ ಬಿಟ್ಬಿಟ್ಟು ಒಂದು ಸಾಮಾನ್ಯವಾದಂತಹ ಒಬ್ಬ ಚಾಟ್ಸ್ ವ್ಯಾಪಾರಿ ಹತ್ರ ಬಂದು ತಿಂತಿದ್ರು. ಅಂತ ಒಂದು ಸಾಮಾನ್ಯ ಒಂದು ಮನಸ್ಸನ್ನು ಇರುವಂತಹ, ಒಂದು ಅದ್ಭುತವಾದ ಮನಸ್ಸನ್ನು ಇರುವಂತಹ ವ್ಯಕ್ತಿ ಬಂದು ಇಲ್ಲ ಇನ್ಮೇಲೆ ಅಂತಂದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು? ಇದು ಅವತ್ತಿನ ಸಹ ಏನಾಯ್ತು ಗೊತ್ತಾ, ನಮ್ಮ ಮನೇಲಿ ಯಾವ ನಾವು ಮನೆಯಿಂದ ಹೊರಗಡೆ ಬರೋ ಟಿ ವಿ ಹಾಕ್ಕೊಂಡು ಒಂದು ಸ್ವಲ್ಪ ನ್ಯೂಸ್ ನೋಡ್ಕೊಂಬರ್ತೀವಿ. ಅವತ್ತಿನ ಸಹ ಏನಾಯ್ತು ಅಂದರೆ ನಾವು ಟಿ ವಿನೂ ಹಾಕಿಲ್ಲ, ನ್ಯೂಸ್ ನೋಡಿಲ್ಲ. ನಾನು 12ವರೆಗೆ ಏರಿಯಾಗೆ ಬರ್ತೀನಿ, ಇಲ್ಲಿ ಬ್ಯಾಂಕ್ ಎದುರುಗಡೆ ಅಲ್ಲಿರುತ್ತೆ ನನ್ನ ಗಾಡಿ. ಬಂದು ಹಿಂಗೆ ಇಳಿಸ್ತೀನಿ, 12ವರೆಗೆ ಬರ್ತೀನಿ, ಅಪ್ಪವ್ರು ತೀರೋಗ್ಬಿಟ್ರಂತೆ. ನಾನು ಏನಿದು ಈ ಥರ ಶಾಕ್ ವಿಷಯ, ಅಲ್ಲಿ ಪಕ್ಕದಲ್ಲಿ ಒಬ್ಬ ಈ ಥರ ಅಂತ ಅಂದ್ಬಿಟ್ಟು, ಏನು ಇವತ್ತು ನಾವು ಮನೇಲೂ ನ್ಯೂಸ್ ನೋಡಲಿಲ್ವಲ್ಲ ಅಂದ್ಕೊಂಡು ಏನು ಮಾಡಿದೆ, ಹಿಂಗೆ ಬಂದನು. ಆ ಬ್ಯಾಗು ಇಳಿಸ್ಲಿಲ್ಲ ನಾನು. ಬ್ಯಾಗ್ ಹಿಂಗೆ ಇಳಿಸಿ ಹಿಂಗೆ ಇಟ್ಬಿಟ್ಟು ಅವ್ರು ನ್ಯೂಸ್ ಗೊತ್ತಾಗ್ತಿದ್ದಂಗೆ ನಾನು ಸುಮ್ಮನೆ ಬ್ಯಾಗೆಲ್ಲ ಎತ್ತಾಕೊಂಡು ಸುಮ್ಮನೆ ಮನೆಗೆ ಹೋಗ್ಬಿಟ್ಟೆ. ಮನೆಗೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಮನೇಲಿ ಬಿಸಾಕ್ಬಿಟ್ಟು, ಏನಿತ್ತು ಆವಾಗ ನೋಡ್ತೀವಿ ಟಿ ವಿಲಿ ಈ ಥರ ಇನ್ನೂ ಹಾಸ್ಪಿಟ್ಲಿಗೆ ಹೋಗ್ತಾರೆ ಬರ್ತಾರೆ ಅನ್ನೋ ಒಂದು ಇದು. ಅವಾಗ ಅದೇ ಈ ಥರ ಆಗೋದು, ನಮಗೂ ಅದೇ ತುಂಬಾ ಬೇಜಾರಾಯ್ತಲ್ವರ. ಒಂದು 28 ದಿವಸ ಮುಂಚೆ ಪಾಪ ಮೇಡಮ್ ಅವ್ರನ್ನೂ ಕರ್ಕೊಂಬಂದು, ಇವರು ಪಾಪ ಇವ್ರೇನು ತಿನ್ನಲಿಲ್ಲ ಅಪ್ಪು ಸಾರು, ಮೇಡಮ್ ಅವ್ರ ಮಾತ್ರ ಕೊಡ್ಸ್ಕೊಂಡೋದ. ಅದು ಒಂದು ತುಂಬಾ ಬೇಜಾರು ಇರ್ತದೆ. ಆವಾಗ ಸೀದಾ ಮನೆಗೆ ಹೊರಟೋದ. ಮನೆಗೆ ಹೋಯ್ತಿದ್ದ ಒಂದು 3 ಡೇಸ್ ಆದಮೇಲೆ ನಮ್ಮ ಶಿವಣ್ಣವ್ರು ಏನು ಮಾಡಿದ್ರು, ಇಲ್ಲಿ ಆಗೋದು ಆಗ್ಬಿಟ್ಟಿದೆ, ಏನು ಮಾಡ್ತೀರಾ, ಮತ್ತು ಎಷ್ಟೋ ಜನಗಳು ಹಿಂಗೆ ಆಗ್ಬಿಟ್ಟಿದ್ದಾರೆ, ಹೋಗಿ ನಿಮ್ಮ ಜೀವನ ನೀವು ಮಾಡ್ಕೋಬೇಕು, ಯಾಕಂದರೆ ಇನ್ನು ಅದರಲ್ಲೇ ಇದ್ದರೆ ಆಗೋದಿಲ್ಲ, ಯಾಕೆಂದರೆ ಫ್ಯಾಮಿಲಿ ಪರಿವಾರಗಳೆಲ್ಲ ಇರ್ತವೆ. ಆದರೆ ನಾವು ಮೂಡಿಲ್ಲ, ಏನು ಮಾಡೋದು. ಯಾಕೆಂದರೆ ಒಬ್ಬ ಮನುಷ್ಯ ಬೇಕಾದಂಥ ಮನುಷ್ಯ, ಎಲ್ಲ ಜನಕ್ಕೆ ಒಂದು ಹತ್ರವಾದಂಥ ಮನುಷ್ಯ, ಒಂದು ಸ್ವೀಟ್ ಪರ್ಸ್ನಲ್ ಮನುಷ್ಯ. ಒಬ್ಬರು ರೋಡಲ್ಲಿ ಹೋಗ್ತಾಯಿದ್ರು, ಅವ್ರು ಏನನ್ನ ಮಾತಾಡ್ಸ್ರೆ ಹಿಂಗೆ ತಲೆ ಬಗ್ಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹೋಗ್ತಾ ಇದ್ದಂಥ ಮನುಷ್ಯ, ಏನಪ್ಪ ಈ ಥರ ಆಯಿತು. ಆಮೇಲೆ ತಿರ್ಗಾ ಅದು 4 ದಿವಸ ಶಿವಣ್ಣವ್ರು ಅಲೌನ್ಸ್ ಮಾಡಾದ್ಮೇಲೆ ರಾಘವಣ್ಣನೆಲ್ಲ ಆವತ್ತು ನಾನು ಅದು 3ನೇ ದಿವ್ಸಕ್ಕೆ ಬಂದೆ. ಆಮೇಲೆ ಬಂದು ಆಮೇಲೆ ಮಾಡಿಸ್ತಿದ್ರು. ತಿರ್ಗಾ ಅದನ್ನ 2ನೇ ದಿವಸಕ್ಕೆ ನಿಮ್ಮ ಟಿ ವಿಯರ್ಗಳು ಇವ್ರುಗಳೆಲ್ಲ ಬಂದರೆ, ಅವರು ಅಪ್ಪು ಸಾರು ಎಲ್ಲ ಕಡೆ ತಿಂತಾರೆ, ಅದನ್ನೆಲ್ಲ ಚರ್ಚೆ ಮಾಡ್ತಾರಲ್ವರ, ಅವು ಇಲ್ಲೂ ತಿಂತಾರೆ ಅಂದ್ಕೊಂಡು ನಿಮ್ಮ ಫಸ್ಟ್ ನ್ಯೂಸು ಟಿ ವಿ, ದಿಗ್ವಿಜಯ 27 ಟಿ ವಿನ ಇವ್ರುಗಳೆಲ್ಲ ಅವತ್ತಿನ ಸಹ ಅಲ್ಲಿ ಮನೆ ತವಲೇ ತುಂಬ ಕಾಯ್ಕೊಂಡಿದ್ದಾರಲ್ವರ. ಆಮೇಲೆ ನಾನು ಅವತ್ತು ಸಾಯಂಕಾಲ ಅಲ್ಲೇ ಮನೆ ತಗೋ ಹಾಕಿ ಹೋಗ್ಬಿಟ್ಟು ತಿರ್ಗಾ ಇಲ್ಲಿ ಹೋಗಿ ನೋಡ್ದೆ. ಅಲ್ಲಿ ನೋಡ್ರೆ ಬರೀ ಕ್ರೌಡು, ಅಲ್ಲಿ ಹೋಗೋಕ್ಕಾಗಿಲ್ಲ ಬರೋಕ್ಕಾಗಿಲ್ಲ, ಎಲ್ಲ ಬ್ರ್ಯಾಡಿಕ್ಯಾಟ್ಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಆದ್ರೆ ನಾವು ಹತ್ರನೇ ಇರೋದಾದ್ರೂ ನಮಗೂ ಅವತ್ತು ಓಕೆ, ಅಲ್ಲಿ ಟೈಮೇ ಇಲ್ಲ ಬಿಡಿ, ಅಷ್ಟು ಕ್ರೌಡ್ ಇದೆಯಲ್ಲ, ಅದು ಏನು ಮಾಡೋದು ನೋಡೋಕ್ಕೆ ಆಗಲಿಲ್ಲ. ತಿರ್ಗಾ ಆಮೇಲೆ ಅಲ್ಲಿಂದ ತಿರ್ಗಾ ವಾಪಸ್ ಮನೆಗೆ ಹೋಗಿ ತಿರ್ಗಾ ಅವತ್ತು ನಮ್ಮ ಕಂಟ್ರೋಲ್ ಕಿಡಿಗಣ ಅಲ್ಲಿ ಹೋಗಿ ನೈಟು 10ವರೆಯಲ್ಲಿ, ಹೌದು ಅಲ್ಲಿ ಎಲ್ಲ ನುಗ್ಲಾಟ, ತಳ್ಳು ದಾಳು ಮಳ್ಳು ದಾಂಡು, ಎಷ್ಟೋ ಜನ ಬೀಳ್ತಾರೆ, ಎಷ್ಟೋ ಜನ ಎದ್ದೋಳ್ತಾರೆ. ಆದರೂ ಹೋಗಿ ನಮ್ಗೆ ನೈಟ್ ನೋಡೋಕ್ಕಾಗಲಿಲ್ಲ. ಆಮೇಲೆ ತಿರ್ಗಾ ಆಮೇಲೆ ವಾಪಸ್ ಬಂದು ಫ್ಯಾಮಿಲಿ ಎಲ್ಲ ನಾವು ಏನು ಮಾಡೋದು ನೋಡೋಕ್ಕಾಗಿಲ್ಲ ಅಂತ ತಿರ್ಗಾ ಆಮೇಲೆ ತಿರ್ಗಾ ಬೆಳಗ್ಗೆಗೆ ಹೋದೆ. ನಾನು ಗಾಡಿ ಹಾಕ್ಕೊಂಡು ತೊಗೊಂಡು ಹೋದೆ. ಅಲ್ಲಿ ತೊಗೊಂಡು ಹೋಗಿ ಆದರೂ ಕಷ್ಟಪಟ್ಟು ಇನ್ನೇನು ಹತ್ರ ಹೋಗ್ಬೇಕು, ಹತ್ರ ಹೋಗ್ತಿದ್ದಂಗೆ ನಮ್ಮ CM ಬೊಮ್ಮಾಯಿಯವರು ಅದೇ ಸಮಯಕ್ಕೆ ಅಲ್ಲಿ ಎಲ್ಲ ಕವರ್ ಮಾಡ್ತಾಯಿದ್ರು. ನಾವು ಆವಾಗಲೂ ಅಡ್ಡ ಬಂತು. ಸುಮ್ಮನೆ ಹಂಗೆ ನೋಡ್ಕೊಂಡು ಆಮೇಲೆ ಈ ಕಡೆ ಬಂದುಬಿಟ್ಟೆ ನಾನು. ಅಷ್ಟೇ ನಾನು ನೋಡಿದ್ದು. ಈಗ ಮತ್ತೆ ಭಾಳ ಹತ್ರದಿಂದನೂ ನೋಡೋಕ್ಕಾಗಲ್ಲ, ಅಷ್ಟು ಕ್ರೌಡ್ ಇತ್ತಲ್ಲ ಅವತ್ತಿನ. ಪಾಪ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅವರು ಅಂದರೆ ಭಾಳ ಪ್ರಾಣ. ಒಂದು ಮಗುವಿಂದ ಹಿಡ್ದು ಒಂದು ಅಜ್ಜಿವರೆಗಿಂದ ಹಿಡ್ದು ಅಪ್ಪು ಅಂದರೆ ಅವ್ರು, ಯಾಕಂದರೆ ಅವ್ರು ಮಾಡ್ತಾ ಇರೋ ಪಿಕ್ಚರ್ಗಳು ಆ ಥರ ಇತ್ತು. ಒಬ್ಬ ಮನುಷ್ಯನಿಗೆ ಹೃದಯದಲ್ಲಿ ಹೋಗೋದು. ಯಾರೇ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ರೀತಿ ಇರೋದು. ಯಾವುದೋ ಒಂದು ಡ್ಯಾನ್ಸ್ ಆಗಲಿ, ಒಂದು ಫೈಟ್ ಆಗಲಿ, ಒಂದು ಡೈಲಾಗ್ ಆಗಲಿ, ಒಂದು ಹಾಡಾಗಲಿ, ಅಷ್ಟು ಒಂದು ಫ್ರೀಯಾಗಿರೋದು. ಜನಕ್ಕೆ ತಲೆ ಒಳಗಡೆ ಹೋಗೋದು, ಬ್ರೈನ್ ಒಳಗಡೆ ಹೋಗಿ ಕೂತ್ಕೊಳ್ಳೋದು. ಅವರು ಮಾಡೋ ಕತೆಗಳಾಗಲಿ, ಮಾಡೋ ಪಿಕ್ಚರ್ಗಳಾಗಲಿ ಅಷ್ಟೇ ಚೆನ್ನಾಗಿರೋ ಕತೆಗಳು. ಹಾಗಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಭಾಳ ಇದಲ್ವರ.